ಸಾವಿರ ಲಕ್ಷದ ಲೆಕ್ಕ ಏನು ಅಂತ ಕೇಳಿದ್ರೆ ಬಂತು ನೋಡಿ ಮೊದಲ ಬ್ರೇಕಿಂಗ್ ನ್ಯೂಸ್. ಕರ್ನಾಟಕದಲ್ಲಿ ಕಂಟ್ರೋಲ್ಗೆ ಸಿಗ್ತಾನೆ ಇಲ್ಲ ಕೊರೋನಾ. ಇಡೀ ದೇಶದಲ್ಲಿ ಮಹಾರಾಷ್ಟ್ರ ಫಸ್ಟ್, ಕರ್ನಾಟಕ ಸೆಕೆಂಡ್. ಮೂರನೇ ಬಾರಿಗೆ 10,000 ಗಡಿ ದಾಟಿದೆ ಸೋಂಕಿತರ ಸಂಖ್ಯೆ. ಬ್ರೇಕಿಂಗ್ ನ್ಯೂಸ್. ದೇಶದಲ್ಲಿ ದಿನಕ್ಕೆ ಲಕ್ಷ ದಾಟೋ ಸ್ಥಿತಿ, ಕರ್ನಾಟಕದಲ್ಲಿ 10,000 ದಾಟೋ ಸ್ಥಿತಿ. ರಾಜಧಾನಿ ಬೆಂಗಳೂರು ಅದರಲ್ಲೂ ಕೂಡ ಕರೋನಾ ಸೋಂಕಿತರ ಹೆಡ್ ಕ್ವಾರ್ಟರ್ ಥರ ಎಷ್ಟೊಂದು ಜನ ಸೋಂಕಿಗೆ ಒಳಪಡ್ತಿದ್ದಾರೆ. ಕರೋನಾ ರಣಕೇಕೆ ಕೇವಲ 12 ದಿನದಲ್ಲಿ ನಮ್ಮ ರಾಜ್ಯದಲ್ಲಿ ಕೊರೋನಾಗೆ ತುತ್ತಾದವರು ಅಂದರೆ ಸೋಂಕಿಗೆ ಒಳಪಟ್ಟವರು 50,000ಕ್ಕೂ ಹೆಚ್ಚು. ಕೇವಲ 27 ದಿನ ಅಂದರೆ ಒಂದು ತಿಂಗಳ ಲೆಕ್ಕಾಚಾರ ಹತ್ತತ್ರ ತಗೊಂಡ್ರೆ 1 ಲಕ್ಷ. ಅಬ್ಬಾ ಅಬ್ಬಾ ಅಬ್ಬಾ, ನೀವು ನೋಡ್ತಿರೋರು ಅನಿಸ್ತಿರುತ್ತೆ ಏನು ಹಿಂಗೆ ಹೋಗ್ತಿದೆ, ನಾವು ಹೆಂಗಿರಬೇಕು ಅಂತ. ಅದಕ್ಕೆ ಹುಷಾರಾಗಿರಬೇಕು, ಸೋಷಿಯಲ್ ಡಿಸ್ಟೆನ್ಸಿಂಗು, ಮಾಸ್ಕ್ ಹಾಕಳಿ ಅಂತಿರೋದು. ಬೆಂಗಳೂರಲ್ಲಿ 2.5 ಲಕ್ಷಕ್ಕೂ ಅಧಿಕ ಕೇಸ್ಗಳಿದೆ. ಮೊದಲೆಲ್ಲ ಅದು ಯಾವುದೋ ಏರಿಯಾ ಅಂತೆ, ಅದು ಯಾವುದೋ ರೋಡ್ ಅಂತೆ, ಅದು ಯಾವುದೋ ಮನೆ ಅಂತೆ ಅಂತಿದ್ವಿ. ಈಗ ಹಂಗಲ್ಲ, ಪಕ್ಕದ ಮನೆ, ಅವ್ರವ್ರ ಮನೆ, ಈ ಥರದ ಲೆಕ್ಕಾಚಾರಕ್ಕೆ ಬಂದ್ಬಿಟ್ರು ಈಗ. ಸೊ ಹಾಗಾಗಿ ಬೆಂಗಳೂರಿನಲ್ಲೇ 2.5 ಲಕ್ಷ ಜನಕ್ಕೆ ಕೊರೋನಾ ಕೇಸ್ ಅಂದರೆ ತಗುಲಿದೆ. ರಾಜ್ಯದಲ್ಲಿ 1,15,574 ಇದು ಪಕ್ಕಾ ಸಂಖ್ಯೆ. ಅಷ್ಟು ಲಕ್ಷ ಸಕ್ರಿಯ ಪ್ರಕರಣಗಳು ಆ್ಯಕ್ಟಿವ್ ಆಗಿದೆ. ಈಗ ಕೊರೋನಾ ಏರಿಕೆ ಸಂಖ್ಯೆ ನೋಡಿ ಸರ್ಕಾರಕ್ಕೆ ಟೆನ್ಷನ್ ಆಗ್ತಿದೆ. ಡೆಫಿನೆಟಾಗಿ ಆಗಲೇಬೇಕು. ಬಿಕಾಸ್ ಈಗ ಎಲ್ಲ ಕೂಡ ಕರೋನಾ ಜೊತೆಗೆ ಜೀವನ ಮಾಡಬೇಕು, ಬದುಕಬೇಕು ಅಂದ್ಬಿಟ್ಟು ಅಫ್ಕೋರ್ಸ್ ಅನ್ಲಾಕ್ ಆಯಿತು, ಎಲ್ಲರೂ ಜೀವನ ಸಾಗಿಸ್ತಾ ಇದ್ದೀವಿ. ಆದರೆ ಎಲ್ಲಿ ನೋಡಿದ್ರು ಬಲಭಾಗದಲ್ಲಿ ನೋಡಿ ಫೈನ್ ಹಾಕ್ತಿದ್ದಾರೆ ಅಷ್ಟೇ. ಮಾಸ್ಕ್ ಇಲ್ಲದೆ ಓಡಾಡ್ತಿದ್ದಾರೆ ಬೈಕಲ್ಲಿ, ಮಾರ್ಕೆಟಲ್ಲಿ, ಮೆಟ್ರೋದಲ್ಲಿ, ಎಲ್ಲ ಕಡೆ ಕೂಡ. ಬಿ ಕೇರ್ಫುಲ್, ಹುಷಾರು. ಹೋಮ್ ಐಸೋಲೇಷನ್ನಲ್ಲಿ ಇದ್ದವರಿಂದ ರೂಲ್ಸ್ ಬ್ರೇಕ್ ಆಗ್ತಿದೆಯಂತೆ. ಓಹೋ, ಡೇಂಜರಸ್. ಮನೆ ಬಿಟ್ಟು ಪದೇ ಪದೇ ಹೊರಗೆ ಬರ್ತಿದ್ದಾರೆ. ಯಾಕೆ ಬರ್ತಿದ್ದಾರೆ ಇವರು? ಹೋಮ್ ಐಸೋಲೇಷನ್ ಇದ್ದವರ ಮೇಲೆ ನಿಗಾ ಇಲ್ಲ. ಬ್ರೇಕಿಂಗ್ ನ್ಯೂಸ್. BBMP ಹಾಗೂ ಜಿಲ್ಲಾಡಳಿತಗಳಿಂದ ನಿರ್ಲಕ್ಷ್ಯ ಆಗ್ತಾ ಇದೆ. ಮನೆಯಲ್ಲಿದ್ದವರು ಕೊಠಡಿ ಬಿಟ್ಟು ಹೊರಗೆ ಬರ್ತಿದ್ದಾರೆ. ಹೋಮ್ ಐಸೋಲೇಷನ್ಲಿರೋರು ರೂಮಿಂದ ಆಚೆ ಬರಬಾರ್ದು, ಮನೆಯಿಂದ ಆಮೇಲೆ ಕತೆ ಅದು. ಮನೆಯಲ್ಲಿದ್ದವರಿಗೆ ಕೊರೋನಾ ಭಯನೇ ಇಲ್ವಾಗಿದ್ರೆ ಏನು ಸುಮ್ಮನೆ ಓಡಾಡೋದು ಎಲ್ಲರೂ. ಮನೆಗೆ ಆರೋಗ್ಯ ಸಿಬ್ಬಂದಿ ಪೋಸ್ಟರ್ ಅಂಟಿಸ್ತಾ ಇಲ್ಲ. ಮೊದಲೆಲ್ಲ ಹಾಕ್ತಾಯಿದ್ರು, ಈ ಮನೆಯಲ್ಲಿ ಕೊರೋನಾ ಇದೆ ಹುಷಾರು ಅಂತೆಲ್ಲ. ಸೊ ಗಂಟೆಗೊಮ್ಮೆ ಸೆಲ್ಫಿ ಕಳಿಸುವ ವ್ಯವಸ್ಥೆ ಕೂಡ ಇಲ್ಲ. ಮನೆ ಮಂದಿಗೆಲ್ಲ ಸೋಂಕಿನ ಅಪಾಯ. ಬೆಂಗಳೂರಿನಲ್ಲಿ ಜನರ ಸಂಚಾರ ಕೂಡ ಹೆಚ್ಚುತ್ತಾ ಇದೆ. 1 ಲಕ್ಷ ಇದ್ದ ಪ್ರಯಾಣಿಕರ ಸಂಖ್ಯೆ ಈಗ 35 ಲಕ್ಷಕ್ಕೆ ಏರಿಕೆ ಆಗಿದೆ. ಮೆಟ್ರೋ ಶುರುವಾಯಿತು, ಬಸ್ಗಳು ಶುರುವಾಯಿತು, ಎಲ್ಲ ಕಡೆ ಆಟೋ, ಟ್ಯಾಕ್ಸಿ, ಎಲ್ಲ ಕಡೆ ಎಲ್ಲ ಓಡಾಡ್ತಾ ಇದೆ. ಯಾರು ಫೈನ್ ಹಾಕಕ್ಕೆ ಶುರು ಮಾಡಿದ್ರು ಸಾವಿರಾರು ಗಟ್ಟಲೆ. ಇಲ್ಲಿ ನೋಡಿ ಬಲಭಾಗದಲ್ಲಿ ಎಲ್ಲ ಆರಾಮ್ ಓಡಾಡ್ತಿದ್ದಾರಪ್ಪ. ನಮಗೂ ಕರೋನಾಗೂ ಸಮಾಧಾನ ಇಲ್ಲ. ಅದು ಗ್ರೇಟಾ, ನಾವು ಗ್ರೇಟಾ, ನಾವೇ ಎದುರಿಸ್ತೀವಿ ಅನ್ನೋ ಲೆಕ್ಕ ಇದು. ಅಯ್ಯೋ ಶಿವನೇ, ಮುಗಿತಲ್ಲ. ಆ ಬಲಭಾಗದಲ್ಲಿ ನೋಡ್ತಾ ಇದ್ದೀರಿ BMTC ಬಸ್ ಸ್ಟ್ಯಾಂಡ್. ಎಲ್ಲರೂ ಕೂಡ ಆರಾಮಾಗಿ ಒಂದು ಬಟ್ಟೆನ ಮುಖಗವಸು ಅಂದರೆ ಮಾಸ್ಕ್ ಕಟ್ಕೊಳ್ಳೋಕ್ಕೆ ಯಾಕೆ ಇಷ್ಟು ಒದ್ದಾಡ್ತಿದ್ದಾರೆ? ಯಾವುದೇ ಫೈನ್ ಹಾಕಿದ್ರು ಕೂಡ ಕೇರು ಮಾಡ್ತಿಲ್ಲ. ಅದು 1,000 ರೂಪಾಯಿನಾರು ಹಾಕಲಿ, ಎಷ್ಟಾರು ಹಾಕಲಿ. ಸೊ ಹಾಗಾಗಿ ಯಂಗ್ಸ್ಟರ್ಸ್ಗಳು, ಹೆಣ್ಮಕ್ಳಲ್ಲಿ ನೋಡಿ ಕಾಲೇಜ್ಗೆ ಹೋಗ್ತಿರೋರು ಯಾರೂ ಮಾಸ್ಕ್ ಇಲ್ಲ. ಅದು ನಮಗೆ ನಮಗೆ ಅನಿಸ್ಬೇಕು ನಾವು ಹುಷಾರಾಗಿರಬೇಕು, ಒಂದು ಕಡೆ ಆರಾಮಾಗಿರಬೇಕು ಅಂತ. ಅಕ್ಟೋಬರ್ 15ನೇ ತಾರೀಕು ಈಗಾಗಲೇ ರಾಜ್ಯ ಸರ್ಕಾರ, ಅಫ್ಕೋರ್ಸ್ ಕೇಂದ್ರ ಸರ್ಕಾರ ಕೊಟ್ಟಿರೋ ಮಾಹಿತಿ ಪ್ರಕಾರ ಥಿಯೇಟ್ರ್ಗಳು ರೀಓಪನ್ ಮಾಡಬಹುದು ಅಂತ ಇತ್ತು. ಆದರೆ ಈಗ ಬರ್ತಿರೋ ಬ್ರೇಕಿಂಗ್ ನ್ಯೂಸ್ ನೋಡಿ, ಬೆಳ್ಳಂಬೆಳಗ್ಗೆ ಅಕ್ಟೋಬರ್ 15ರಿಂದ ಥಿಯೇಟ್ರ್ಗಳು ರೀಓಪನ್ ಆಗೋದು ಅನುಮಾನ, ಡೌಟು. ಸರ್ಕಾರ ಅನುಮತಿ ಕೊಟ್ಟಿದ್ರು ಕೂಡ ಡಿಸ್ಟ್ರಿಬ್ಯೂಟರ್ಸ್ಗಳು ಹಿಂದೇಟಾಗ್ತಿದ್ದಾರೆ. ಸಿಲ್ವರ್ ಸ್ಕ್ರೀನ್ ಸಿನಿಮಾ ನವೆಂಬರ್ವರೆಗೂ ಕೂಡ ಕಾಯಲೇಬೇಕಾದಂಥ ಅನಿವಾರ್ಯತೆ ಇದೆಯಾ? ಹಾಗಾದರೆ ಏನು ನಡೀತಿದೆ, ಯಾಕೆ ನೋಡೋಣ. ಬ್ರೇಕಿಂಗ್ ನ್ಯೂಸ್. ಆಯಿತು, ಹತ್ತತ್ರ 7 ತಿಂಗಳುಗಳು ಯಾವುದೇ ಸಿನಿಮಾ ಥಿಯೇಟ್ರ್ಗಳು, ಮಲ್ಟಿಪ್ಲೆಕ್ಸ್ಗಳು, ಸಿಂಗಲ್ ಸ್ಕ್ರೀನ್ ಯಾವುದೂ ಓಪನ್ ಆಗಿಲ್ಲ. ಯಾವಾಗ ಓಪನ್ ಆಗುತ್ತೆ ಅಂತ ಕಾಯ್ತಿದ್ರು. ಫೈನಲಿ ಅಕ್ಟೋಬರ್ 1ನೇ ತಾರೀಕಿಂದ ಕ್ಲಿಯರೆನ್ಸ್ ಬಂತು. ಅಕ್ಟೋಬರ್ 15ರಿಂದ ಆಯಾ ರಾಜ್ಯಗಳ ವಿವೇಚನೆಗೆ ಬಿಟ್ಟಿದ್ದಾರೆ. ನೀವು ಓಪನ್ ಮಾಡ್ಬೋದು, ಪ್ರೊವೈಡೆಡ್ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಅಪ್ಲೈ, ಕಂಡೀಷನ್ಸ್ ಅಪ್ಲೈ ಮೂಲಕ. ಇದು ಒಂದು ರೀತಿ ತುಂಬ ಜನ ಸ್ವಾಗತ ಮಾಡಿದ್ರು. ಆದರೆ ಇದೀಗ ಬರ್ತಿರುವಂಥ ಬ್ರೇಕಿಂಗ್ ನ್ಯೂಸ್ ನೋಡಿ, ಡಿಸ್ಟ್ರಿಬ್ಯೂಟರ್ಸ್ಗಳು ಹಿಂದೇಟಾಗ್ತಿದ್ದಾರೆ. ಯಾಕೆ? ತಮಿಳುನಾಡು, ಕೇರಳ, ಆಂಧ್ರ ಪ್ರದೇಶ ಮತ್ತು ಮಹಾರಾಷ್ಟ್ರ ನೆರೆಯ ಸುತ್ತಮುತ್ತ ಗಡಿ ನಮ್ಮ ರಾಜ್ಯವನ್ನು ಗಡಿ ಹಂಚಿಕೊಂಡಿರುವಂಥ ಬೇರೆ ಬೇರೆ ರಾಜ್ಯಗಳು, ಅಲ್ಲೂ ಕೂಡ ರೀಓಪನ್ ಇಲ್ಲ.
ಇದೇ ಕಾರಣಕ್ಕೆ ಕರ್ನಾಟಕದಲ್ಲಿ ಕೂಡ ಹಿಂಜರಿತಿದ್ದಾರಂತೆ ಡಿಸ್ಟ್ರಿಬ್ಯೂಟರ್ಸ್ಗಳು. ಕಾರಣ ರಾಜ್ಯದಲ್ಲಿ ನಮಗೆ ಈಗಾಗಲೇ ಗೊತ್ತಿರೋ ಹಾಗೆ ಸಿನಿಮಾ ಮಂದಿರಗಳು ಪರಭಾಷೆಯ ಪ್ರೇಮದಲ್ಲಿ, ಅಂದರೆ ಅದು ಮಲ್ಟಿಪ್ಲೆಕ್ಸ್ಗಳಾಗಲಿ ಬೇರೆ ಬೇರೆ ಭಾಷೆಯ ಸಿನಿಮಾಗಳು ಭಯಂಕರವಾಗಿ ರಿಲೀಸ್ ಆಗ್ತಾ ಇತ್ತು. ಜನ ನೋಡೋಕೆ ಬರ್ತಾರೆ, ಅದನ್ನು ರಿಲೀಸ್ ಮಾಡ್ತಿದ್ರು. ಕನ್ನಡ ಸಿನಿಮಾಗಳೇ ಕಡಿಮೆ ಆಗ್ತಿತ್ತು ಹಂಗೆ ನೋಡೋಕೆ ಹೋದರೆ. ಕನ್ನಡ ಸ್ಟಾರ್ಗಳ ಸಿನಿಮಾಗಳು ಸದ್ಯಕ್ಕೆ ರಿಲೀಸ್ಗೆ ರೆಡಿ ಇಲ್ಲ. ಜೊತೆಗೆ ಯಾವ್ದು ರಿಲೀಸ್ ರೆಡಿ ಇದೆಯೋ ಅದ್ರ ನಿರ್ಮಾಪಕರು ಈಗಲೂ ಒಪ್ತಿಲ್ಲ. ಬಿಕಾಸ್ ಕಲೆಕ್ಷನ್ ಬಗ್ಗೆ ಯೋಚನೆ ಮಾಡ್ತಾರೆ ಅವರು ಕೂಡ. ಕನ್ನಡ ಸಿನಿಮಾಗಳನ್ನೇ ನಂಬಿ ಥಿಯೇಟರ್ಸ್ಗಳು ರೀಓಪನ್ ಆಗೋದಕ್ಕೆ ಕಷ್ಟ. ಬಿಕಾಸ್ ಅವ್ರು ಬಾಡಿಗೆ ಇಳಿಸೋದು ಆ ಥರದ್ದು ಗೊತ್ತಿಲ್ಲ, ಇನ್ನೂ ಕೂಡ ಅದ್ರ ಬಗ್ಗೆ ಮಾತುಕತೆ ಆಗಿಲ್ಲ. ಸೊ ಹಾಗಾಗಿ ಮಲ್ಟಿಪ್ಲೆಕ್ಸ್ಗಳನ್ನು ತೆಗೆದು ನಷ್ಟಕ್ಕೆ ಸಿಕ್ಕಾಕೊಳ್ಳೋದಕ್ಕೆ ಅವ್ರು ಯಾರು ಕೂಡ ರೆಡಿ ಇಲ್ಲ ಅನ್ನೋದು ಈ ಕ್ಷಣ ಸಿಗ್ತಾ ಇರುವಂಥ ಮಾಹಿತಿ. ಓಹೋ, ಇದು ಬೇರೆ